ಯುದ್ಧಕ್ಕೆ ಬೀಳಲ್ವಾ ತೆರೆ? ಪಾಕಿಸ್ತಾನ ಸಂಧಾನ ಫೇಲ್. ಇರಾನ್ ಹೊಸ ಕಂಡೀಷನ್, ಪಟ್ಟು ಸಡಿಸಲಿಲ್ವಾ ಮೋಸ್ತಾಬಾ? ಅಮೆರಿಕದ ಮುಂದಿನ ನಡೆಗೆನು ಮತ್ತೆ ಶುರುವಾಗುತ್ತಾ ಭೀಕರ ದಾಳಿ? ಸಂಧಾನ ಫೇಲ್, ಮತ್ತೆ ಕದನದ ಸ್ಟೋರಿ ಇದು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗೇ ಬಿಡುತ್ತಾ ಹಾಗಾದ್ರೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಶಾಂತಿ ಸಭೆ ನಡೀತಾ ಇತ್ತು, ಬಟ್ ಸಭೆ ವಿಫಲ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಹಾಗಾದ್ರೆ ಮತ್ತೆ ಯುದ್ಧ ಶುರುವಾಗೇ ಬಿಡುತ್ತಾ? ಕದನ ವಿರಾಮಕ್ಕೆ ಫುಲ್ ಸ್ಟಾಪ್ ಬೀಳಲ್ವಾ ಹಾಗಾದ್ರೆ ಅನ್ನುವಂಥದ್ದಿಲ್ಲಿ ಇಡೀ ಜಗತ್ತಿನ ಜನರ ಪ್ರಶ್ನೆಯಾಗಿದೆ. ಇಸ್ಲಾಮಾಬಾದ್ನಲ್ಲಿನ ಸಂಧಾನ ಸಭೆ ಫೇಲ್ ಆಗಿಬಿಟ್ಟಿದೆ. ಹೊಸ ಕಂಡೀಷನ್ಗೆ ಒಪ್ಪಲಿಲ್ಲ ಅಮೆರಿಕ ನಿಯೋಗ. IRGC ಮೇಲಿನ ಭಯೋತ್ಪಾದಕ ಪಟ್ಟವನ್ನ ತೆಗೆಯಿಲ್ಲ ಅಂತ ಹೇಳಿಕೊಂಡು ಈಗ ಅಮೆರಿಕ ಹೇಳಿರುವಂಥದ್ದು. ಇರಾನ್ ಷರತ್ತುಗಳನ್ನ ಒಪ್ಪಲಿಲ್ಲ ಟ್ರಂಪ್ ನಿಯೋಗ. ಹರ್ಮುಜ್ ಲಾಭ ಪಡೆಯೋಕೆ ಟ್ರಂಪ್ ಯತ್ನ ಮಾಡ್ತಾ ಇದ್ದಾರೆ. ಹರ್ಮುಜ್ ಅನ್ನ ಬಿಟ್ಟು ಕೊಡಲ್ಲ ಅಂತ ಹೇಳ್ತಿದೆ ಇರಾನ್. ಇರಾನ್ಗಾದ ನಷ್ಟ ಭರಿಸೋಕೆ ಅಮೆರಿಕ ಇಲ್ಲಿ ಒಪ್ತಾ ಇಲ್ಲ. ಇರಾನ್ನ ಕಂಡೀಷನ್ ಅಲ್ಲಿ ಇದು ಕೂಡ ಒಂದಿದೆ, ಏನಪ್ಪಾ ಅಂತಂದ್ರೆ ನಮ್ಗಾಗಿರುವಂತ ನಷ್ಟವನ್ನ ಅಮೆರಿಕದವರು ಭರಿಸಬೇಕು ಅಂತ. ಬಟ್ ಇರಾನ್ಗಾದ ನಷ್ಟ ಭರಿಸೋಕೆ ಅಮೆರಿಕ ಒಪ್ತಾ ಇಲ್ಲ. ಅಮೆರಿಕಕ್ಕೆ ನಾವು ವಾಪಸ್ ಹೋಗ್ತಿದ್ದೀವಿ ಅಂತ ಹೇಳ್ಕೊಂಡು ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ನಿಯೋಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅಂದ್ರೆ ಓವರ್ ಆಲ್ ಆಗಿ ನಿನ್ನೆ ನಡೆದಂತಹ ಒಂದು ಶಾಂತಿ ಸಭೆ ಏನಿದೆ ವಿಫಲ ಆಗಿದೆ. ಯಾಕಂದ್ರೆ ಎರಡೂ ಕಡೆಯವರು ಒಂದಷ್ಟು ಕಂಡೀಷನ್ ಅನ್ನು ಇಟ್ಟಿದ್ದಾರೆ. ಎರಡೂ ಕಡೆಯವರು ಕೂಡ ಅವರವರ ಕಂಡೀಷನ್ಗಳಿಗೆ ಓಕೆ ಅಂತ ಹೇಳ್ತಾ ಇಲ್ಲ. Discussions with the Iranians, that's the good news. The bad news is that we have not reached an agreement, and I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could, and they have chosen not to accept our terms. ಮಧ್ಯಪ್ರಾಚ್ಯದ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಹೇಳ್ಕೊಂಡು ಪಾಕಿಸ್ತಾನ ಮುಂದೆ ಬಂತಲ್ವಾ, ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಲ್ವಾ. ಬಟ್ ಆ ಸರ್ಕಸ್ ಈಗ ಫೇಲ್ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ಇರಾನ್ ಮೇಲೆ ದಾಳಿ ಮಾಡುತ್ತಾ ಅಮೆರಿಕ. ಹಾಗಾದ್ರೆ ಹೆಚ್ಚುವರಿ ಸೇನೆಯನ್ನ ನುಗ್ಗಿಸುತ್ತಾ ಅಮೆರಿಕ. ಯಾಕಂದ್ರೆ ಶಾಂತಿ ಸಭೆ ಒಂದ್ ಕಡೆ ಆದ್ರೆ ಎಲ್ಲಾ ರೀತಿಯ ಮಹಾಯುದ್ಧಕ್ಕೆ ಅಮೆರಿಕ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಬರೋಬ್ಬರಿ 1,500ದಿಂದ 2,000 ಸೈನಿಕರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿ ಸೇನೆಯನ್ನ ನುಗ್ಗಿಸುತ್ತಾ ಅಮೆರಿಕ ಇರಾನ್ ವಿರುದ್ಧ. ಇರಾನ್ ಮುಂದಿನ ನಡೆಯೇನು ಅನ್ನುವಂಥದ್ದೀಗ ಪ್ರಶ್ನೆಯಾಗಿದೆ. ಯುದ್ಧ ಎದುರಿಸಲು ಇರಾನ್ ಹಾಗಾದ್ರೆ ಏನು ಮಾಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಅಮೆರಿಕ ಏನು ಪುಟ್ಟ ರಾಷ್ಟ್ರ, ಇದು ಏನು ಕೂಡ ಮಾಡೋಕ್ಕಾಗಲ್ಲ, ನಮ್ಮ ಮುಂದೆ ಮಂಡಿ ಊರತ್ತೆ ಅಂತ ಅನ್ಕೊಂಡು ಇರಾನ್ ಮೇಲೆ ಯುದ್ಧವನ್ನ ಸಾರ್ತು. ಬಟ್ ಇರಾನ್ ಕೊಟ್ಟಂತಹ ಪೆಟ್ಟು ಏನಿದೆ, ಹಾಗಾಗಿ ಈಗ ಅಮೆರಿಕ ಮತ್ತು ಇಸ್ರೇಲ್ ಪತರುಗುಟ್ಟು ಹೋಗಿದೆ ಇರಾನ್ ಕೊಟ್ಟಿರುವಂತಹ ಒಂದು ಪೆಟ್ಟಿನಿಂದಾಗಿ. ಹಾಗಾಗಿ ಸಂಧಾನದ ಮಾತುಕತೆ, ಸೀಸ್ ಫೈರ್ ಅನ್ನುವಂಥದ್ದೆಲ್ಲ ಮಾತಿಗಿಲ್ಲಿ ಬಂತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್ ಕುಮಾರ್, ಈಗ ಶಾಂತಿ ಸಭೆ, ಶಾಂತಿ ಸಂಧಾನವನ್ನ ನಾವು ಮಾಡಿಸ್ತೀವಿ ಅಂತ ಹೇಳ್ಕೊಂಡು ಪಾಕಿಸ್ತಾನ ಎರಡು ರಾಷ್ಟ್ರಗಳ ನಿಯೋಗವನ್ನ ಪಾಕಿಸ್ತಾನ ಕರೆಸ್ತು. ನಿನ್ನೆ ಏನೇನೆಲ್ಲ ಮಾತುಕತೆಯಾಗಿದೆ, ಏನೇನೆಲ್ಲ ಕಂಡೀಷನ್ ಅನ್ನು ಹಾಕಿದ್ರು, ಈ ಒಂದು ಸಂಧಾನ ಸಭೆ ವಿಫಲ ಆಗೋದಕ್ಕೆ ಪ್ರಮುಖ ಕಾರಣ ಏನೇನು? ನಿನ್ನೆ ಸುಮಾರು 21 ಗಂಟೆಗಳ ಕಾಲ ಈ ಸಂಧಾನ ಸಭೆ ನಡೆದಿರ್ತಕ್ಕಂಥದ್ದು, ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು. ಬಹುತೇಕ ಇರಾನ್ ಏನು 10 ಕಂಡೀಷನ್ಸ್ ಹಾಕಿತ್ತು, ಆ 10 ಕಂಡೀಷನ್ಗಳಿಗೂ ಕೂಡ ಅಮೆರಿಕ ಒಪ್ಪದಂತೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ನಿನ್ನೆ ಎಲ್ಲೋ ಒಂದು ರೀತಿ ಸಂಜೆವರೆಗೂ ಮಾತುಕತೆ ನಡೆದಿತ್ತು. ಇವತ್ತು ಬೆಳಗ್ಗೆ ಏನಾದರೂ ಕಂಟಿನ್ಯೂ ಮಾಡೋಣ ಅಂತ ಏನೋ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ನಿನ್ನೆ ಆಲ್ಮೋಸ್ಟ್ ಆಲ್ ಮಾತುಕತೆ ಫೇಲ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ಇವತ್ತು ಬೆಳಗ್ಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ತುಂಬ ಇಂಪಾರ್ಟೆಂಟು. ಏನು, ಇರಾನ್ಗೆ ತುಂಬ ಬ್ಯಾಡ್ ನ್ಯೂಸ್ ಇದು. ಯಾವುದೇ ಮಾತುಕತೆ ಸಕ್ಸಸ್ ಆಗಿಲ್ಲ, ನಾವು ಅಮೆರಿಕಕ್ಕೆ ವಾಪಸ್ ಹೋಗ್ತಿದ್ವಿ ಅಂತ ಆಲ್ರೆಡಿ ಅವರು ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು, ಪಾಕಿಸ್ತಾನ ಫಸ್ಟು ಸಂಧಾನದ ಮಧ್ಯಸ್ಥಿಕೆ ವಹಿಸಿ ಫೇಲ್ ಆಗಿರ್ತಕ್ಕಂಥದ್ದು. ಇದೊಂದು ಜಾಗತಿಕ ಮಟ್ಟದಲ್ಲಿ ಅದಕ್ಕೊಂದು ದೊಡ್ಡದಾಗಿ ಮುಖಭಂಗ. ಯಾಕೆಂದರೆ ನಾನೇ ಮುಂದೆ ನಿಂತು ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿತ್ತು, ಅದು ಮುಖಭಂಗ. ಎರಡನೇದಾಗಿ ಇರಾನ್ ಮೊದಲಿಂದನೂ ತನ್ನ 10 ಕಂಡೀಷನ್ಗಳನ್ನ ಯಾವುದೇ ಕಾರಣಕ್ಕೂ ಲಿಬರಲ್ ಮಾಡಲ್ಲ, ನಾನು 10 ಕಂಡೀಷನ್ಗಳಿಗೂ ಅಮೆರಿಕ ಒಪ್ಪಿದರೆ ಮಾತ್ರ ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂದಿತ್ತು. ಆದರೆ ಸುಮಾರು 40 ದಿನಗಳ ಕಾಲ ಏನು ಯುದ್ಧ ನಡೆಯಿತು, ಇರಾನ್ ಒಂದು ರೀತಿ
ಸಾಕಾಗಿ ಹೋಗಿದೆ, ಅದು ಎಲ್ಲ ಕಂಡೀಷನ್ಗಳಿಗೆ ಒಪ್ಪುತ್ತೆ, ಅದು 10 ಕಂಡೀಷನ್ಗಳ ನಡುವೆ ಒಂದಿಷ್ಟು ಅಗ್ಗಜಗಾಟವನ್ನು ಮಾಡ್ಕೊಂಡು ಅದನ್ನು ಒಪ್ಪಿಸಿ ಯುದ್ಧ ನಿಲ್ಲಿಸೋಣ ಅಂತಕ್ಕಂಥದ್ದು ಏನೋ ಸಂಧಾನದ ವೇಳೆ ನಡೆದಿರ್ತಕ್ಕಂಥದ್ದು. ಆದರೆ ಇಲ್ಲೂ ಸಂಧಾನದ ಯಾವುದೇ ಕಂಡೀಷನ್ ಕೂಡ ಬಿಟ್ಟಿಲ್ಲ. ಪ್ರಮುಖವಾಗಿ ನಾವು ಗಮನಿಸಬೇಕು ಧನುಶ್ರೀ, ಇಲ್ಲಿ ಹರ್ಮುಜ್ ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸೋಕ್ಕೆ ಅಮೆರಿಕ ಮುಂದಾಗಿತ್ತು. ಆದರೆ ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮೂಗು ತೂರಿಸಬಾರ್ದು ಅಂತಕ್ಕಂಥದ್ದು ಇರಾನ್ದ ವಾದ. ಹಾಗಾಗಿ ಏನೋ ಒಂದಿಷ್ಟು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಅಮೆರಿಕ ಪ್ರಯತ್ನ ಪಟ್ಟಿತ್ತು, ಅದು ಫೇಲ್ಯೂರ್ ಆಗಿದೆ. ಮತ್ತು IRGCಯನ್ನು ಏನೋ ಉಗ್ರರ ಹಣೆಪಟ್ಟಿ ಕಟ್ಟಿತ್ತು ಅಮೆರಿಕ ಮತ್ತು ಇತರ ದೇಶಗಳು. ಹಾಗಾಗಿ ಹಣೆಪಟ್ಟಿಯನ್ನು ತೆಗಿಬೇಕು, ಅದು ನಮ್ಮ ಸೇನೆ ಅಂತ ದೇಶಕ್ಕಾಗಿ ಹೋರಾಡೋ ಯೋಧರು ಅವರು. ಹಾಗಾಗಿ ಅವರ ಮೇಲಿರ್ತಕ್ಕಂಥ ಉಗ್ರ ಪಟ್ಟವನ್ನು ತೆಗಿಬೇಕು ಅಂತ ಹೇಳಿದ್ರು. ಆದರೆ ಅಮೆರಿಕ ಅದಕ್ಕೂ ಕೂಡ ಒಪ್ಪಿಲ್ಲ. ಮತ್ತು ನ್ಯೂಕ್ಲಿಯರ್ನ ಸರೆಂಡರ್ ಮಾಡಬೇಕಂತ ಹೇಳಿದ್ರು ಅಮೆರಿಕದವರು. ಇರಾನ್ ಅದಕ್ಕೂ ಕೂಡ ಒಪ್ಪದಂತೆ ಕಾಣಿಸ್ತಿಲ್ಲ. ಹಾಗಾಗಿ ಮತ್ತು ಇರಾನ್ನಲ್ಲಿ ಯುದ್ಧದಿಂದಾಗಿ ನೋಡಿ 40 ದಿನಗಳ ಯುದ್ಧ ನಡೆದಿದೆ. 40 ದಿನಗಳಲ್ಲಿ ಸುಮಾರು 2,500 - 3,000 ಜನ ಸತ್ತಿದ್ದಾರೆ. ಇರಾನ್ನಲ್ಲಿ ಸುಮಾರು 12 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಸುಮಾರು 25,000 - 30,000 ಜನ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಸೊ ಇಷ್ಟು ದೊಡ್ಡದ ಪ್ರಮಾಣದ ನಷ್ಟ ಆಗಿದೆ. ಮತ್ತು ಇಡೀ ಇರಾನ್ನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸುಮಾರು 10 ವರ್ಷ ಬೇಕು ಅಂತಿದ್ದಾರೆ. ಅಂದರೆ ಸಾಕಷ್ಟು ನಷ್ಟ ಆಗಿದೆ. ಈ ನಷ್ಟವನ್ನು ಅಮೆರಿಕ ಸರ್ಕಾರ ಭರ್ತಿ ಮಾಡಿಕೊಡ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಯುದ್ಧವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಅದು ಕೂಡ ಪ್ರಮುಖ ಕಂಡೀಷನ್ಗಳಲ್ಲಿ ಒಂದಾಗಿತ್ತು. ಆದರೆ ಯಾವುದೇ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿದಂತೆ ಕಾಣಿಸ್ತಾ ಇಲ್ಲ. ನಿನ್ನೆ ಇವತ್ತು JD Vance ಬೆಳಗ್ಗೆ ಹೇಳ್ತಿದ್ರು, ನಾವು ತುಂಬ ವಿಶ್ವಾಸದಿಂದ ಈ ಸಂಧಾನ ಏನೋ ಒಂದು ಸಕ್ಸಸ್ ಆಗುತ್ತೆ ಭರವಸೆ ಇಟ್ಕೊಂಡು ನಾವು ಅಮೆರಿಕದಿಂದ ಇಸ್ಲಾಮಾಬಾದ್ಗೆ ಬಂದಿದ್ವಿ. ಆದರೆ ನಮ್ಮ ವಿಶ್ವಾಸ ಮತ್ತು ಭರವಸೆ ಇಲ್ಲಿ ಫೇಲ್ ಆಗಿದೆ. ಹಾಗಾಗಿ ಇದೊಂದು ಬ್ಯಾಡ್ ನ್ಯೂಸ್ ಇರಾನ್ಗೆ. ಹಾಗಾಗಿ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬೆನ್ನಲ್ಲೇ ಟ್ರಂಪ್ ಟ್ರುತ್ತಲ್ಲಿ ಪೋಸ್ಟ್ ಮಾಡಿದರು. ಮೊದಲೇ ಹೇಳಿದ್ರು, ಇನ್ ಕೇಸ್ ಏನಾದರೂ ಇರಾನ್ ಸಂಧಾನಕ್ಕೆ ಒಪ್ಪಿಲ್ಲ ಅಂದರೆ ನಾವು ಯುದ್ಧವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ. ಅದೊಂದು ದೊಡ್ಡ ಆತಂಕ ಎದುರಾಗಿದೆ. ಈಗ ಮೋಸ್ಟ್ಲಿ 1,500 - 2,000 ನೌಕಾಸೇನೆಯನ್ನು ಸೈನಿಕರನ್ನ ರವಾನೆ ಮಾಡಿತ್ತು ಅಂತಕ್ಕಂಥ ಸುದ್ದಿ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಅಮೆರಿಕ ಮತ್ತೆ ದಾಳಿಯನ್ನು ಶುರು ಮಾಡೋಂಥ ಎಲ್ಲ ಚಾನ್ಸಸ್ ಇದೆ. ಮತ್ತು ಈಗ ಕದನ ವಿರಾಮ ಈಗ ಸದ್ಯಕ್ಕೆ ನಿಂತಿತ್ತು, ಮತ್ತೆ ಈಗ ಯುದ್ಧ ಶುರುವಾಗುತ್ತೆ, ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ ಖಂಡಿತ ಇಡೀ ಜಗತ್ತಿಗೆ ತೈಲದ ಅಭಾವ ಮತ್ತು ಗ್ಯಾಸ್ ಅಭಾವ ಮೊದಲಿಂದನೂ ಇತ್ತು. ಈ ಕದನ ವಿರಾಮದಿಂದ ಒಂದು ರೀತಿಯ ಯುರೋಪ್ ರಾಷ್ಟ್ರಗಳು ಮತ್ತು ಏಷ್ಯಾದ ರಾಷ್ಟ್ರಗಳು ಒಂದಿಷ್ಟು ನಿಟ್ಟುಸಿರು ಬಿಟ್ಟಿದ್ವು, ಸರಾಗವಾಗಿನ ಮೇಲೆ ಗ್ಯಾಸು ಮತ್ತು ಆಯಿಲ್ ಸಿಗುತ್ತೆ ಅಂತ. ಯುದ್ಧ ಏನಾದರೂ ಮತ್ತೆ ಶುರುವಾದರೆ ಖಂಡಿತ ಜಗತ್ತಿಗೆ ಒಂದು ರೀತಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ, ಆಟೋ ಗ್ಯಾಸು, LPG ಗ್ಯಾಸ್ ಸಮಸ್ಯೆ ಎಲ್ಲ ಶುರುವಾಗುತ್ತೆ. ಹೀಗಾಗಿ ಸಂಧಾನಕ್ಕೆ ಮತ್ತೇನಾದರೂ ಪ್ರಯತ್ನ ಪಡ್ತಾ ಇದ್ರೆ ಸದ್ಯಕ್ಕೆ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಏನಾದರೂ ರಷ್ಯಾ ಮತ್ತು ಚೀನಾ ಏನಾದರೂ ಇರಾನ್ ಪರ ಒಂದಿಷ್ಟು ಮಾತುಕತೆ ಏನಾದರೂ ಮುಂದೆ ಆಗುತ್ತೋ ಇಲ್ಲೋ ನೋಡಬೇಕಂದ್ರೆ ಮತ್ತೇನಾದರೂ ಸಂಧಾನ ಕೈ ಹಾಕ್ತಾವಂತ ಸದ್ಯಕ್ಕೆ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದರೆ ಈಗ ಪಾಕಿಸ್ತಾನ ಕೈ ಹಾಕಿ ಫೇಲ್ ಆಗಿದೆ. ಹಾಗಾಗಿ ಸಂಧಾನಕ್ಕೆ ಏನಾದರೂ ಯತ್ನ ನಡೆಯುತ್ತಾ ಅಂತಕ್ಕಂಥ ನೋಡಬೇಕು. ಒಂದು ವೇಳೆ ಏನಾದರೂ ಯುದ್ಧ ಅಮೆರಿಕ ಘನಘೋರವಾಗಿ ಯುದ್ಧ ಏನಾದರೂ ಶುರು ಮಾಡಿದರೆ ಖಂಡಿತ ಇರಾನ್ ಮೇಲೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಳಿ ಆಗುತ್ತೆ. ಹರ್ಮುಜ್ ಜಲಸಂಧಿಯನ್ನು ಮತ್ತೆ, ಏಕೆಂದರೆ ಸಂಧಾನ ಆಗಿಲ್ಲ, ಹಾಗಾಗಿ ಹರ್ಮುಜ್ ಜಲಸಂಧಿಯನ್ನು ಖಂಡಿತ ಕ್ಲೋಸ್ ಮಾಡ್ತಾರೆ. ಇನ್ನೊಂದು ಆಪ್ಷನ್ ಇತ್ತು ಬಾಬಾಲ್ ಮಂಡ್ಯದ ಜಲಸಂಧಿ, ಅದ್ರೂ ಕೂಡ ಅದರಲ್ಲೇನಾದರೂ ಹಡಗುಗಳನ್ನ ಮೂವ್ ಮಾಡೋದಕ್ಕೆ ನೋಡ್ತಾರೆ ಅಂದರೆ ಅದು ಕೂಡ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಇಲ್ಲಿ ಹೌತಿ ಉಗ್ರರು ದಾಳಿ ಮಾಡಿ ಆ ಜಲಸಂಧಿಯನ್ನು ಕೂಡ ಬಂದ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಒಂದಿಷ್ಟು ದಿನ. ಹೀಗಾಗಿ ಜಗತ್ತಿಗೆ ಈ ಯುದ್ಧ ಹಿಂಗೆ ಏನಾದರೂ ಅಮೆರಿಕ ಮತ್ತೆ ದಾಳಿ ಮಾಡಿ ಇರಾನ್ ಮತ್ತೆ ಪ್ರತಿ ದಾಳಿ ಮಾಡಿದರೆ ಜಗತ್ತಿಗೆ ಮತ್ತೆ ಗ್ಯಾಸು ಮತ್ತು ತೈಲದ ಅಭಾವ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.